ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಲ್ಯದಲ್ಲಿ ನಮಗೆ ಶಾಲೆ ಅಂದರೆ ಪಾಠ, ಪರೀಕ್ಷೆ, ಹೋಮ್ವರ್ಕ್ ಅಷ್ಟೇ ಅನಿಸುತ್ತಿತ್ತು. ಆದರೆ ವರ್ಷಗಳು ಕಳೆದ ಮೇಲೆ ಗೊತ್ತಾಗುತ್ತೆ, ಶಾಲೆ ಅಂದರೆ ಪುಸ್ತಕಗಳಿಗಿಂತ ಹೆಚ್ಚು. ಅದು ಸ್ನೇಹಿತರ ನಗು, ಟಿಫನ್ನಿನ ರುಚಿ, ಬೆಂಚಿನ ಮೇಲಿನ ನೆನಪುಗಳು. ಇವತ್ತಿನ ಕತೆ ಅಂತಹ ಒಂದು ಶಾಲೆಯ ಕೊನೆಯ ದಿನದ ನೆನಪು. ಹಾಗಾದರೆ ಬನ್ನಿ ಮತ್ತೆ ಒಮ್ಮೆ ನಮ್ಮ ಶಾಲೆಯ ಆ ಹಳೆಯ ದಿನಗಳಿಗೆ ಹೋಗೋಣ. ಹಳ್ಳಿಯ ಒಂದು ಚಿಕ್ಕ ಸರ್ಕಾರಿ ಶಾಲೆ. ಅಲ್ಲಿ ಓದುತ್ತಿದ್ದ ಅಜಯ್ ಮತ್ತು ರವಿ ಬಾಲ್ಯದ ಗೆಳೆಯರು. ಮೊದಲನೇ ತರಗತಿಯಿಂದಲೇ ಇಬ್ಬರು ಒಂದೇ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅಜಯ್ ಸ್ವಲ್ಪ ಶಾಂತ ಸ್ವಭಾವ, ರವಿ ಮಾತ್ರ ಯಾವಾಗಲೂ ತುಂಟ. ಶಿಕ್ಷಕರು ಪಾಠ ಮಾಡುತ್ತಿದ್ದಾಗಲೂ ರವಿಯ ಕಣ್ಣು ಮಾತ್ರ ಕಿಟಕಿಯ ಹೊರಗಿರುತ್ತಿತ್ತು. ಒಂದು ದಿನ ಶಿಕ್ಷಕರು ಕೇಳಿದರು, ರವಿ, ನಾನು ಈಗ ಏನು ಹೇಳಿದೆ ಹೇಳು ಎಂದರು. ರವಿ ಎದ್ದು ನಿಂತು, ಸರ್, ತುಂಬ ಮುಖ್ಯವಾದ ವಿಷಯ ಹೇಳಿದ್ರಿ ಎಂದನು. ಅದೇ, ಏನು ಮುಖ್ಯ ವಿಷಯ ಎಂದರು. ರವಿ ಸ್ವಲ್ಪ ಯೋಚಿಸಿ, ಅದು ನನಗೀಗ ನೆನಪಿಲ್ಲ ಸರ್ ಎಂದನು. ಇಡೀ ತರಗತಿ ನಕ್ಕಿತು. ಶಿಕ್ಷಕರು ನಗುತ್ತಾ, ನಿನ್ನಿಂದ ಏನೂ ಆಗಲ್ಲ ಕಣೋ ಎಂದರು. ಆದರೆ ಆ ಮಾತು ರವಿಗೆ ಯಾವತ್ತೂ ನೋವಾಗಲಿಲ್ಲ, ಏಕೆಂದರೆ ಅವನ ಪಕ್ಕದಲ್ಲಿ ಅಜಯ್ ಇದ್ದ. ಪ್ರತಿದಿನ ಬೆಳಗ್ಗೆ ಇಬ್ಬರು ಶಾಲೆಗೆ ಒಟ್ಟಿಗೆ ಬರುತ್ತಿದ್ದರು. ಒಬ್ಬನ ಬಳಿ ಊಟ ಇದ್ದರೆ ಮತ್ತೊಬ್ಬನಿಗೆ ಅದರಲ್ಲಿ ಪಾಲು. ಅಜಯ್ ಮನೆಯಿಂದ ತಂದಿದ್ದ ಮೊಸರನ್ನ, ರವಿ ಮನೆಯಿಂದ ತಂದಿದ್ದ ನಿಂಬೆಹಣ್ಣಿನ ಚಿತ್ರಾನ್ನ. ಇಬ್ಬರ ಟಿಫನ್ ಬಾಕ್ಸ್ ಬೇರೆ ಬೇರೆ ಇದ್ದರೂ ಊಟ ಮಾತ್ರ ಇಬ್ಬರದ್ದು ಒಂದೇ. ಶಾಲೆಯ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದರು. ಒಮ್ಮೆ ರವಿ ಚೆಂಡನ್ನು ತುಂಬ ದೂರ ಹೊಡೆದ. ಚೆಂಡು ಹೋಗಿ ಹೆಡ್ ಮಾಸ್ಟರ್ನ ಕಿಟಕಿಗೆ ತಾಗಿತು. ಯಾರು ಹೊಡೆದದ್ದು ಎಂದು ಹೆಡ್ ಮಾಸ್ಟರ್ ಹೊರಗೆ ಬಂದರು. ರವಿ ಹೆದರಿಕೊಂಡು ಅಜಯ್ ಹಿಂದೆ ನಿಂತ. ಅಜಯ್ ಮುಂದೆ ಬಂದು, ಸರ್, ನಾವಿಬ್ಬರೂ ಆಡ್ತಿದ್ದೆವು ಎಂದನು. ಹೆಡ್ ಮಾಸ್ಟರ್ ಇಬ್ಬರನ್ನು ನೋಡಿದರು. ತಪ್ಪು ಮಾಡಿದಾಗ ಇಬ್ಬರು ಒಟ್ಟಿಗೆ ನಿಲ್ತೀರಾ ಎಂದರು. ಅಜಯ್ ತಲೆ ಆಡಿಸಿದ. ಹೌದು ಸರ್. ಆ ದಿನ ಇಬ್ಬರಿಗೂ ಶಿಕ್ಷೆ ಸಿಕ್ಕಿತು. ಆದರೆ ಶಾಲೆಯಿಂದ ಮನೆಗೆ ಹೋಗುವಾಗ ರವಿ ಹೇಳಿದ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಅಜಯ್ ನಗುತ್ತಾ, ಅದು ಹೀಗೆ ಗೊತ್ತಾಯ್ತಾ ನಿನಗೆ ಎಂದ. ಹೀಗೆ ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ಶಿಕ್ಷಕರು ತರಗತಿಗೆ ಬಂದು ಹೇಳಿದರು, ಮಕ್ಕಳೇ, ಇನ್ನೊಂದು ವಾರದಲ್ಲಿ ನಿಮ್ಮ ಶಾಲೆಯ ಕೊನೆಯ ದಿನ ಎಂದರು. ತರಗತಿಯಲ್ಲಿ ಎಲ್ಲರೂ ಮೌನ. ಯಾರಿಗೂ ಏನು ಹೇಳಬೇಕು ಅನಿಸಲಿಲ್ಲ. ಇಷ್ಟು ವರ್ಷಗಳ ಕಾಲ ಪ್ರತಿದಿನ ನೋಡುತ್ತಿದ್ದ ಸ್ನೇಹಿತರು ಇನ್ನೂ ಪ್ರತಿದಿನ ಕಾಣುವುದಿಲ್ಲ ಎಂಬ ಸತ್ಯ ನಿಧಾನವಾಗಿ ಎಲ್ಲರಿಗೂ ಅರ್ಥವಾಗತೊಡಗಿತು. ರವಿ ಅಜಯ್ ಕಡೆ ನೋಡಿದ. ನಾವು ಪ್ರತಿದಿನ ಭೇಟಿಯಾಗೋಣ ಅಲ್ವಾ ಎಂದನು. ಅಜಯ್ ನಗುತ್ತಾ, ಖಂಡಿತ. ಆದರೆ ಇಬ್ಬರಿಗೂ ಗೊತ್ತಿತ್ತು, ಜೀವನ ಮುಂದೆ ಬದಲಾಗಲಿದೆ ಎಂದು. ಕೊನೆಯ ದಿನ ಬಂತು. ಆ ದಿನ ಯಾರೂ ಸರಿಯಾಗಿ ಪಾಠ ಕೇಳಲಿಲ್ಲ. ಎಲ್ಲರೂ ತಮ್ಮ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದರು. ಯಾರೋ ಹಳೆಯ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಯಾರೋ ನೋಟ್ಬುಕ್ ಮೇಲೆ ಸ್ನೇಹಿತರ ಸಹಿ ಹಾಕುತ್ತಿದ್ದರು. ರವಿ ಅಜಯ್ನ ಪುಸ್ತಕ ತೆಗೆದುಕೊಂಡು ಕೊನೆಯ ಪುಟದಲ್ಲಿ ಬರೆದ, ನಾವು ಎಲ್ಲಿದ್ದರೂ ಸ್ನೇಹ ಮಾತ್ರ ಬದಲಾಗಬಾರದು ಎಂದು. ಅಜಯ್ ಅದನ್ನು ಓದಿ ಸುಮ್ಮನಾದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಶಿಕ್ಷಕರು ತರಗತಿಯ ಮುಂದೆ ನಿಂತು ಹೇಳಿದರು, ನೀವು ಈ ಶಾಲೆಯನ್ನು ಬಿಟ್ಟು ಹೋಗಬಹುದು ಎಂದು. ಆದರೆ ಇಲ್ಲಿ ಕಲಿತ ಪಾಠಗಳನ್ನು ಮರೆಯಬೇಡಿ ಮತ್ತು ಒಬ್ಬರನ್ನೊಬ್ಬರು ಮರೆಯಬೇಡಿ. ಈ ಮಾತು ಕೇಳಿದಾಗ ಎಲ್ಲರೂ ಭಾವುಕರಾದರು.
ಶಾಲೆಯ ಕೊನೆಯ ಗಂಟೆ ಬಾರಿಸಿತು. ಪ್ರತಿದಿನ ಕೇಳುತ್ತಿದ್ದ ಅದೇ ಗಂಟೆ, ಆದರೆ ಆ ದಿನ ಅದು ವಿಭಿನ್ನವಾಗಿತ್ತು. ಎಲ್ಲರೂ ಬ್ಯಾಗ್ ತೆಗೆದುಕೊಂಡರು. ಯಾರೂ ತಕ್ಷಣ ಹೊರಗೆ ಹೋಗಲಿಲ್ಲ, ಏಕೆಂದರೆ ಅದು ಶಾಲೆಯ ಕೊನೆಯ ದಿನ. ಅಜಯ್ ಮತ್ತು ರವಿ ಶಾಲೆಯ ಗೇಟ್ ಬಳಿ ನಿಂತರು. ರವಿ ಹೇಳಿದ, ನಾಳೆ ಇದೇ ಸಮಯಕ್ಕೆ ಇಲ್ಲಿ ಭೇಟಿಯಾಗೋಣ ಎಂದನು. ಅಜಯ್ ಖಂಡಿತ ಎಂದು ಇಬ್ಬರು ಕೈ ಕುಲುಕಿದರು. ನಂತರ ತಮ್ಮ ತಮ್ಮ ಮನೆಗಳ ಕಡೆ ಹೊರಟರು. ಆ ದಿನ ಇಬ್ಬರು ಹಿಂದಿರುಗಿ ಶಾಲೆಯನ್ನೊಮ್ಮೆ ನೋಡಿದರು. ಅದೇ ಕಟ್ಟಡ, ಅದೇ ಮೈದಾನ, ಅದೇ ಮರ. ಆದರೆ ಅವರ ಬಾಲ್ಯ ಮಾತ್ರ ಅಲ್ಲೇ ಉಳಿದು ಹೋಯಿತು. ವರ್ಷಗಳು ಕಳೆದವು. ಅಜಯ್ ನಗರಕ್ಕೆ ಹೋಗಿ ಕೆಲಸಕ್ಕೆ ಸೇರಿದ. ರವಿ ಕೂಡ ಬೇರೆ ಊರಿಗೆ ಹೋದ. ಮೊದಲಿಗೆ ಇಬ್ಬರು ಫೋನ್ನಲ್ಲಿ ಮಾತನಾಡುತ್ತಿದ್ದರು. ನಂತರ ಮಾತು ಕಡಿಮೆಯಾಯಿತು. ಕೆಲಸ, ಜವಾಬ್ದಾರಿ, ಜೀವನ ಹೀಗೆ ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ಅಜಯ್ ಊರಿಗೆ ಬಂದ. ಹಳೆಯ ಶಾಲೆಯ ಮುಂದೆ ಹಾದು ಹೋಗುತ್ತಿದ್ದಾಗ ಅವನು ಬೈಕ್ ನಿಲ್ಲಿಸಿದ. ಶಾಲೆಯ ಕಟ್ಟಡ ನೋಡಿದ. ಗೇಟ್ ಹಳೆಯದಾಗಿತ್ತು. ಮೈದಾನದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಅಜಯ್ ನಿಧಾನವಾಗಿ ಒಳಗೆ ಹೋದ. ತಾನು ಕುಳಿತುಕೊಳ್ಳುತ್ತಿದ್ದ ಬೆಂಚ್ ಇನ್ನೂ ಇತ್ತು. ಅವನು ಬೆಂಚಿನ ಮೇಲೆ ಕೈ ಇಟ್ಟ. ಅಷ್ಟರಲ್ಲಿ ಹಿಂದೆಯಿಂದ ಒಂದು ಧ್ವನಿ ಕೇಳಿಸಿತು. ಏನ್ ಗುರು, ಇನ್ನೂ ಅದೇ ಬೆಂಚ್ ಹುಡುಕ್ತಿದೆಯಾ ಎಂದು. ಅಜಯ್ ತಿರುಗಿ ನೋಡಿದ. ಅಲ್ಲಿ ರವಿ ಬಂದಿದ್ದ. ಇಬ್ಬರು ಕ್ಷಣಕಾಲ ಒಬ್ಬರನ್ನೊಬ್ಬರು ನೋಡಿದರು. ನಂತರ ಮಕ್ಕಳಂತೆ ನಕ್ಕರು. ಅಜಯ್ ಹೇಳಿದ, ನೀನು ಬದಲಾಗಿಲ್ಲ ಕಣೋ ಎಂದನು. ರವಿ ನಗುತ್ತಾ, ನೀನು ಮಾತ್ರ ತುಂಬ ದೊಡ್ಡವನಾಗಿದೆಯಾ ಎಂದನು. ಇಬ್ಬರು ಮತ್ತೆ ಅದೇ ಹಳೆಯ ಬೆಂಚಿನಲ್ಲಿ ಕುಳಿತರು. ಸ್ವಲ್ಪ ಹೊತ್ತು ಮಾತೇ ಬರಲಿಲ್ಲ. ನಂತರ ರವಿ ನಿಧಾನವಾಗಿ ಕೇಳಿದ, ನೆನಪಿದೆಯಾ ಕೊನೆಯ ದಿನದಲ್ಲಿ ಇಲ್ಲಿ ಕುಳಿತುಕೊಂಡಿದ್ದು ಎಂದನು. ಅಜಯ್ ತಲೆ ಆಡಿಸಿದ. ಹೌದು. ರವಿ ತನ್ನ ಹಳೆಯ ಪುಸ್ತಕದ ಫೋಟೋವನ್ನು ಮೊಬೈಲ್ನಲ್ಲಿ ತೋರಿಸಿದ. ಆ ಕೊನೆಯ ಪುಟದಲ್ಲಿ ಇನ್ನೂ ಅದೇ ಮಾತು ಇತ್ತು. ನಾವು ಎಲ್ಲಿದ್ದರೂ ಸ್ನೇಹ ಮಾತ್ರ ಬದಲಾಗಬಾರದು ಎಂದು. ಇಬ್ಬರೂ ಮೌನವಾದರು. ಆ ಕ್ಷಣದಲ್ಲಿ ಅವರಿಗೆ ಅರ್ಥವಾಯಿತು. ವರ್ಷಗಳು ದೂರ ಮಾಡಬಹುದು, ಜೀವನ ಬದಲಾಯಿಸಬಹುದು, ಆದರೆ ನಿಜವಾದ ಸ್ನೇಹದ ನೆನಪುಗಳನ್ನು ಅಳಿಸಲು ಸಾಧ್ಯವಿಲ್ಲ ಎಂದು. ಸ್ನೇಹಿತರೆ, ನಮ್ಮ ಶಾಲೆಯ ಕೊನೆಯ ದಿನ ಯಾವಾಗ ಮುಗಿಯಿತು ಅನ್ನೋದು ನಮಗೆ ನೆನಪಿರಬಹುದು, ಆದರೆ ಆ ದಿನದ ನಗು, ಸ್ನೇಹಿತರ ಮುಖ, ಶಿಕ್ಷಕರ ಮಾತು, ಆ ಹಳೆಯ ಬೆಂಚು ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಜೀವಂತವಾಗಿವೆ. ಬಹುಶಃ ನಾವು ನಮ್ಮ ಶಾಲೆಯ ಸ್ನೇಹಿತರನ್ನು ಪ್ರತಿದಿನ ನೋಡದೇ ಇರಬಹುದು, ಆದರೆ ಒಂದು ಹಳೆಯ ಫೋಟೋ, ಒಂದು ಹಳೆಯ ಹಾಡು ಅಥವಾ ಶಾಲೆಯ ಗೇಟ್ ನಮ್ಮನ್ನು ಮತ್ತೆ ಮತ್ತೆ ಆ ಬಾಲ್ಯದ ದಿನಗಳಿಗೆ ಕರೆದುಕೊಂಡು ಹೋಗುತ್ತದೆ. ನಿಮಗೂ ಶಾಲೆಯ ದಿನಗಳ ಒಬ್ಬ ವಿಶೇಷ ಸ್ನೇಹಿತ ಇದ್ದರೆ ಅವರನ್ನು ಇಂದು ಒಮ್ಮೆ ನೆನಪಿಸಿಕೊಳ್ಳಿ. ಏಕೆಂದರೆ ಶಾಲೆ ಮುಗಿಯಬಹುದು, ತರಗತಿಗಳು ಬದಲಾಗಬಹುದು, ಆದರೆ ನಿಜವಾದ ಸ್ನೇಹದ ನೆನಪು ಎಂದಿಗೂ ಮುಗಿಯುವುದಿಲ್ಲ. ಸ್ನೇಹಿತರೆ, ಇವತ್ತಿನ ಕತೆ ಇದಾಗಿತ್ತು. ಇಂತಹ ಸಿಹಿ ನೆನಪುಗಳ ಕತೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಹಳೆಯ ನೆನಪುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಧನ್ಯವಾದಗಳು.